ಈಗ ಕಾಣಿಸ್ತಾ ಇದೆ ನೋಡಿ ಗೈಸ್. ಕುವೆಂಪು ನಗರಲ್ಲಿರೋ ಅಪೋಲೋ BGS ಹಾಸ್ಪಿಟ್ಲ್ ಬಂದಿದ್ದೀವಿ. ನಿಮ್ಮ ಸವಾಸ ಒಂದೊಂದಲ್ಲ ಗೈಸ್, ಬಂದು ಅರ್ಧ ಗಂಟೆ ಆಯಿತು, ಇನ್ನೂ ಗಾಡಿ ಕೊಟ್ಟಿಲ್ಲ ಅವರು. ವೆಯ್ಟ್ ಮಾಡಿ ತುಂಬ ದಿನ ಆಗಿತ್ತು ನಮ್ಮ ಮನೆಗೆ ಬಂದು. ಅಯ್ಯೋ ಭಾರಿ ಮನೆಗೆ ಬಂದಿದ್ದಿ. ನಾಟಿ ಕೋಳಿ ಗೈಸ್, ತೂಕ ಮಾಡ್ತಾಳೆ ಗೈಸ್. ಗಗನ ಎಲ್ಲಿದ್ಯಾ? ಹೊರಗಡೆ ಹೋಗ್ಲಾಕ ಹೇಳಕ್ ಹೋಗಿದ್ಯಾ ಎಲ್ಲ ಮಾಡಿ. ಅದು ಸಚಿನ್ ಇಷ್ಟಪಟ್ಟು ತಿಂತಾನೆ ಅಂದ್ಬಿಟ್ಟು ಪಾಪ ಕಷ್ಟಪಟ್ಟು ಎಳ್ಳು ಬೆಲ್ಲ ಗಗನ ಮಾಡ್ರೆ ನಾಟಿ ಕೋಳಿ ತಿನ್ನೋ ಭಾಗ್ಯ ಇಲ್ವಲ್ಲ ನಿನಗೆ ಇವತ್ತು. ಇಬ್ರದ್ದು ಫ್ರೇಮ್ ಸ್ವಲ್ಪ ಆಗಲ್ವಲ್ಲ. ರೋಲಿಂಗ್ ಕಾಣಿಸ್ತಾ ಇದೀನಾ? ಕಾಣಿಸ್ತಾ ಇದ್ದೀರಾ ಈಗ? ಈಗ ಕಾಣಿಸ್ತಾ ಇದೆ ನೋಡಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಇವತ್ತು ನಾವು ಎತ್ತಾಕೊ ಬಂದಿದ್ದೀವಿ. ದಿನ ನೋಡ್ತಾನೆ ಅವ್ರೆ, ಇವತ್ತೊಂದು ದಿವಸ ಎತ್ತಕ ಬಂದೇವಿ ಅಂತ ಬೇರೆ ಶಿವಕುಮಾರ್ ಇವಾಗ ಸ್ವಲ್ಪ ಕೈ ಸಿಗ್ತಾನೆ ಗೈಸ್. ಸದ್ಯ ಕೆಲಸ ಮುಗಿದ್ರೆ ಒಳ್ಳೇದಾಯ್ತು, ನಮಗೆ ಖುಷಿ ಇದೆ. ವೆಲ್ಕಮ್. ನಾವೊಂದು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಆದಷ್ಟು ಬೇಗ ಹೋಗ್ಬೇಕು. ಅದರಿಂದ ನೀವು ಹೇಳ್ಬಿಟ್ಟು ಬನ್ನಿ ಬೇಗ. ತೀರಾ ಅರ್ಜೆಂಟ್ ಕೆಲಸಕ್ಕೆ. ಏನಂದ್ರೆ ಉದಯ್ ಕಡೆ ಫ್ರೆಂಡ್ ಯಾರೋ ಒಬ್ರಿಗೆ ಏನೋ ಆಕ್ಸಿಡೆಂಟ್ ಆಗಿ ಬ್ಲಡ್ ಬೇಕಂತೆ. ಸೊ ಬ್ಲಡ್ ಡೊನೇಟ್ ಮಾಡಕ್ಕೆ ಹೋಗ್ತಾ ಇದೀವಿ ನಾವು. ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಇದುವರೆಗೂ ಬ್ಲಡ್ ಕೊಡೋ ಸಿಚುವೇಶನ್ ಯಾವುದೂ ಬಂದಿಲ್ಲ. ನನ್ನ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿರೋ ಏನೋ ಆ ಥರ ಆಗಿ ಇದುವರೆಗೂ ಯಾರಿಗೂ ಬ್ಲಡ್ ಕೊಡೋ ಸಂದರ್ಭ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಕೊಡೋಕೆ ಹೋಗ್ತೀನಿ. ಆ್ಯಂಡ್ ಬ್ಲಡ್ ಕೊಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಈ ವ್ಲಾಗ್ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಮನೆಗೆ ಯಾರೋ ಬರ್ತಾ ಇದ್ದಾರೆ, ಅವರು ನಿಮ್ಗೆ ತೋರಿಸ್ತೀವಿ. ಅದಕ್ಕೋಸ್ಕರ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ, ಅಷ್ಟೊತ್ತಿಗೆ ಕಾಲ್ ಬಂತು. ಆ್ಯಂಡ್ ಇದನ್ನು ಸ್ವಲ್ಪ ತೋರಿಸ್ಬಿಟ್ಟು ನಿಮಗೆ ಬ್ಲಾಗ್ ಶುರು ಮಾಡ್ಕೊಂಡು ಮಾಡ್ತಾ ಇದೀವಿ. ಆ್ಯಂಡ್ ಶಿವಕುಮಾರ್ ಅಣ್ಣ ಆಲ್ರೆಡಿ ಅರ್ಸ್ತಿ ಕೊಟ್ಟರೆ ಗೈಸ್. 3ನೇ ಸತಿ ಇದು ಎಕ್ಸ್ಪೀರಿಯನ್ಸ್ ಜೊತೆ ಹೋಗ್ತಿದೀನಿ, ಅದಕ್ಕೆ ಏನೂ ಆಗಲ್ಲ ಅಂತ ತಲೆಗೆಲ್ಲ ಸುತ್ತರೆ ಇಬ್ರು ಬ್ಲಡ್ ಕೊಡಕ್ ಹೋಗ್ತಿದ್ದೀರಾ. ಹುಷಾರಾಗಿ ಕೊಟ್ಟು ಅವ್ರು ಬೇಗ ಹುಷಾರಾಗ್ಲಿ ಅಂತ ಕೇಳ್ಕೊಂಡು ಒಂದ್ ಜ್ಯೂಸ್ ಕುಡ್ಕೊಂಡ್ ಬನ್ನಿ. ನಂಗೂ ಒಂದ್ ಜ್ಯೂಸ್ ತಗೊಬನ್ನಿ. ನಾನು ಬಿಟ್ಟು ಕುಡ್ದ್ಬಿಟ್ಟಿರೋದು. ಗೈಸ್, ನಾವೀಗ ಕುವೆಂಪು ನಗರಲ್ಲಿರೋ ಅಪೋಲೋ BGS ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ. ಶಿವಕುಮಾರ್ ಅಣ್ಣ ಫೋನ್ ಮಾಡ್ತಾರೆ, ಫೋನ್ ಮಾಡ್ಕೊಂಡು ಹೋಗಿ ಕೊಡಬೇಕು. ಎಷ್ಟೋ ವರ್ಷನೇ ಆಗಿತ್ತು ಈ ಹಾಸ್ಪಿಟ್ಲಿಗೆ ಬಂದು ನಾನು. ಗೈಸ್, ಫೈನಲಿ ಹೋಗಿ ಸಕ್ಸಸ್ಫುಲ್ಲಾಗಿ ಬ್ಲಡ್ ಡೊನೇಟ್ ಮಾಡಿ ಬಂದಿದ್ದೀವಿ. ಅಪೋಲೋ BGS ಕಡೆಯಿಂದ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಏನಕ್ಕೂ ಯೂಸ್ ಆಗಲ್ಲ, ಅವ್ರು ಸುಮ್ಮನೆ ಅವರು ಗ್ರ್ಯಾಟಿಟ್ಯೂಡ್ ಆಗಿ ಕೊಟ್ಟಿರೋದು. ಕೊಟ್ಟು ಬಂದ್ವಿ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ನಮ್ಮ ಜೊತೆ. ಗಾಡಿ ಇಟ್ಟಿದ್ದಾರೆ, ಅವ್ರು ತಗೊಂಡೋಗಿ ಫ್ರೇಮ್ ಮಾಡಿ ಗೋಡೆಗೆ ಹಾಕೋತಾರಂತೆ. ಇಲ್ಲ ಹಾಕ್ಸ್ತೀನಿ, ದೊಡ್ಡದಾಗ ಹಾಕ್ಸ್ತೀನಿ. ಶಿವಕುಮಾರ್ ಬ್ಲಾಡ್ ಹಾಕೋಣ, ಬ್ಲಡ್ ಡೊನೇಟ್ ಮಾಡೋದೆಲ್ಲ ವಿಡಿಯೋ ಮಾಡ್ಬೇಡ ಕಣೋ, ಸುಮ್ಮನೆ ಯಾಕೆ ಅದೆಲ್ಲ ತೋರಿಸ್ತೀಯ ಅಂತ ಹೇಳ್ತಾ ಇದ್ದ. ನಾನು ಮಾಡಬೇಕು ಅಂತ ಮಾಡಿದೆ. ಯಾಕಂದರೆ ಬ್ಲಡ್ಡು ನಿಮಗೂ ಯಾರು ಕೇಳಿದಾಗ, ನಿಮಗೂ ಏನಾದ್ರು ಎಮರ್ಜೆನ್ಸಿ ಬೇಕು ಅಂತ ಕೇಳಿದಾಗ ದಯವಿಟ್ಟು ಡೊನೇಟ್ ಮಾಡಿ. ಗುಡ್ ಕಾಸ್, ನಿಮಗೂ ಇನ್ಸ್ಪೈರ್ ಆಗಲಿ ಅಂತ ಮಾಡಿದ್ದೀವಿ ವಿಡಿಯೋನ ಅಷ್ಟೇ. ಅವೇರ್ನೆಸ್ ವಿಡಿಯೋ ಇದು. ದಯವಿಟ್ಟು ಯಾರು ಎಮರ್ಜೆನ್ಸಿ ಅರ್ಜೆಂಟ್ ಅಲ್ಲಿ ಇದ್ದಾಗ ಬ್ಲಡ್ ಕೇಳಿದ್ರೆ ದಯವಿಟ್ಟು ಕೊಡಿ. ಏನೂ ಆಗಲ್ಲ. ಒಂದ್ ತಿಂಗಳಲ್ಲಿ ಬಂದ್ಬಿಡುತ್ತೆ. ಹುಡುಗರಿಗೆ 450 ml ತಗೋತಾರೆ ಒನ್ ಟೈಮ್ಗೆ, ಹುಡುಗಿರಿಗೆ 300-350 ml ಅಂತ ಹೇಳಿದ್ರು. ಕಮ್ಮಿ ತಗೋತಾರೆ ಸ್ವಲ್ಪ. ಸೊ ನಿಮಗೂ ನೆಕ್ಸ್ಟ್ ಟೈಮ್ ಯಾರು ಕೇಳಿದ್ರೆ ಎಮರ್ಜೆನ್ಸಿ ಇದ್ದಾಗ ದಯವಿಟ್ಟು ಕೊಡಿ. ನಿಮಗೆ ನೀವು ಮಾಡಿರೋ ಧರ್ಮ ನಿಮ್ಗೆ ವಾಪಸ್ ಬರುತ್ತೆ ಅಂತ ಈ ವಿಡಿಯೋ ಮಾಡಿದೆ. ಆ್ಯಂಡ್ ಇವಾಗ ನಾವು ಅಣ್ಣವರು ಗಾಡಿ ಸರ್ವಿಸಿಗೆ ಬಿಟ್ಟವ್ರೆ ಎನ್ಫೀಲ್ಡ್ನ. 2 ವರ್ಷ ಆದಮೇಲೆ ತಗೊಂಡು 2 ವರ್ಷ ಆಗೈತೆ ಸರ್ವಿಸ್ಗೆ ಅಂತ. ಇದಾಗಲೇ 5ನೇ ಸರ್ವಿಸ್ ನೋಡಿ ಎದ್ದು ಅದನ್ನ ಇಸ್ಕೊಬರಕ್ಕೆ ಹೋಗ್ಬೇಕು ಗೈಸ್. ಅಕ್ಕ ನೋಡಿ. ಆ್ಯಂಡ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಅವಾಗಿಂದ ನಾನು ಮಾತಾಡಿದ್ದೆ ಅಷ್ಟೇ, ಫೀಚರ್ ಆಗಿರ್ಲಿಲ್ಲ. ಅಲ್ಲಿಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ತಕ್ಷಣ ಏನ್ ಕೇಳ್ಬೇಕು, ಜ್ಯೂಸ್ ತಂದ್ರ ಅಂತ. ಬ್ಲಡ್ ಕೊಟ್ಟರು ನಾವು ಜ್ಯೂಸ್ ಇವ್ಳಿಗೆ ಯಾಕೆ ಜ್ಯೂಸ್ ಕುಡ್ಕೊಂಡು ನಮಗೂ ತಗೋಬನ್ನಿ ಅಂತ. ನಾನು ಸುಸ್ತಾಗಿದ್ದು, ಕಸ ಗುಡಿಸಿ ಕೆಲಸ ಮಾಡಿ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ಅದುವೇ ಸಾಕಾಗಿತ್ತು. ಒಂದ್ ಜ್ಯೂಸ್ ಬೇಕಿತ್ತು. ನಿದ್ದೆ ಮಾಡಿ ಅದನ್ನ ಹೇಳ್ತಾಳೆ. ಇಷ್ಟಕ್ಕೆ ಟೈಮ್ ಸಾಕಾಗಿಲ್ಲ ನಂಗೆ. ಆಕ್ಚುಲಿ ಸ್ವಲ್ಪ ನರ್ವಸ್ ಇತ್ತು. ಫಸ್ಟ್ ಟೈಮ್ ಕೊಡ್ತಾ ಇದ್ದಲ್ವಾ, ಏನೋ ಹೆಂಗ್ ಅನ್ಸುತ್ತೋ ಏನೋ. 450 ml ಬ್ಲಡ್ ಅಂದ್ರೆ ಇಟ್ಸ್ ಲಾಟ್ ಆಫ್ ಬ್ಲಡ್. ನಾವು ಇಷ್ಟು ಬ್ಲಡ್ ಆಚೆ ಬಂದ್ಬಿಟ್ರು ಅಯ್ಯಪ್ಪ ಸರ್ ವೇಸ್ಟ್ ಆಗಬಾರ್ದು ಅಂತ ಕೊಡ್ತೀವಿ. ಅಷ್ಟು ಬ್ಲಡ್ ಕೊಡ್ಬೇಕಾದ್ರೆ ಒಂಥರ ಫೀಲ್ ಅನ್ಸುತ್ತೆ. ಬಟ್ ಏನೂ ಆಗಲ್ಲ. ಸ್ವಲ್ಪ ಒಂಚೂರು ಏನಾರು ಅನ್ಸ್ಬೋದು ಅಷ್ಟೇ. ಕೊಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ, ಬಟ್ ಸುಸ್ತಾಗೋದು ಆ ಥರ ಏನಾಗಲ್ಲ. ನೀವು ತುಂಬ ಸ್ಟ್ರಾಂಗ್ ಇದ್ರೆ ಅಷ್ಟೇ. ಇವಾಗ ನಾವು ನಡೆಯಪ್ಪ ಗಾಡಿ ಇಸ್ಕೊಬರೋದ ಕಾಯ್ತಾ ಇರ್ತಾರೆ. ಬಂತಾ ನಿಮ್ಮ ಸವಾಸ ಒಂದೊಂದಲ್ಲ ಗೈಸ್, ಬಂದು ಅರ್ಧ ಗಂಟೆ ಆಯಿತು, ಇನ್ನೂ ಗಾಡಿ ಕೊಟ್ಟಿಲ್ಲ ಅವರು. ವೆಯ್ಟ್ ಮಾಡಿಸ್ತವ್ರೆ. ನಾನು 5 ವರ್ಷದ ಹಿಂದೆ ಬರ್ತಾಯಿದ್ದೆ ಗೈಸ್ ಈ ಸರ್ವಿಸ್ ಬಿಡೋಕ್ಕೆ. ಇವಾಗ ಬಿಡ್ತಾಯಿಲ್ಲ, ಹೊರಗಡೆ ಬಿಡ್ತೀನಿ.
ಗಾಡಿ ಹೊಸ್ತಲ್ಲ ಅಷ್ಟೇ ಇಲ್ಲಿ ಸರ್ವಿಸ್ ಶೋರೂಮ್ ಬಿಡೋದು, ಆಮೇಲೆ ಬಿಡಲ್ಲ. ನಾನು ಬಿಟ್ಟಿದ್ದೀನಿ 4 ಫ್ರೀ ಆದ ನಂತರ ಹೊಸ್ದಲ್ವ ಮಗ, ಅದಕ್ಕೆ ಈಗ 2 ವರ್ಷ ಆಗಿದೆ. ನಾವು 4 ವರ್ಷ ಹೊಸ್ತರ ಬಿಟ್ಟಿದ್ದೀವಿ, ಆಮೇಲೆ ಹೊರಗಡೆ ಬಿಡ್ತೀವಿ. ಏನಕ್ಕೆ ಶೋರೂಮಲ್ಲಿ ಪ್ರತಿ ಸತಿ ಅಂತ. ಇದೇ ನೋಡ್ಕೊಂಬಿಡಿ ಶಿವಕುಮಾರ್ ಗಾಡಿ, ಬ್ಲೂ ಕಲರ್ ವೈಟ್ ಕಲರ್. ಒಂದೊಂದಲ್ಲ ಅಣ್ಣ ಇವ್ರದ್ದು, ಅದು ಏನೇನೋ ಪ್ರಾಬ್ಲಮ್ ಶಿವಕುಮಾರ್ದು. ಹಾರ್ಡ್ ವಾಟ್ರು ಆಗಿ ಸ್ಟೈನ್ಸ್ ಆಗ್ಬಿಟ್ಟಿದ್ದು, ಅದನ್ನು ಕ್ಲೀನ್ ಮಾಡ್ಸೋಣ. ಗೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಕೊನೆಗೂ ನಮ್ಮ ಮನೆಗೆ ಅತಿಥಿಗಳು ಬಂದ್ಬಿಟ್ಟವ್ರೆ, ಬಂದ್ಬಿಟ್ಟವ್ರೆ. ನಮ್ಮ ಮಮ್ಮಿ ಮನೆ ತಾನೇ ಬಂದ್ಕೊಂಡು ಆಗಲಿ ಬಂದವ್ರೆ. ತುಂಬ ದಿನ ಆಗಿತ್ತು ನಮ್ಮ ಮನೆಗೆ ಬಂದು. ಮತ್ತೆ ಸೊಸೆನ ಬಿಟ್ಟಿರ ಕಾಯ್ತಾ ಇಲ್ಲ ಅಂತ. ಅಯ್ಯೋ ಬಾರಿ ಉಕ್ಕೆ ಅರ್ಧ ಜಾಸ್ತಿ ಆಚೆ ಓಡ್ತೈತೆ. ಜೊತೆಗೆ ಲೋಕಿನ ಕರ್ಕೊಂಡ್ ಬಂದವ್ರೆ. ನೋಡೋ ಲೋಕಿಯಲ್ಲಿ ಹಾಯ್ ಹಾಯ್ ಮಾಡುವ ಹಾಯ್ ಹಾಯ್ ಮಾಡು ಹಾಯ್ ಮಾಡು ಕಿಸ್ಸೆ ತಗೊಳ್ಳಿ ಫ್ರೀ. ಅವನು ಏನು ಗೊತ್ತ, ಸ್ವಲ್ಪ ಟೈಮ್ ಬೇಕು ಮಾತಾಡಕ್ಕೆ. ಸೀರುಂಡಿಲಿ ಮಾತಾಡದೆ ಸುಮ್ನೆ ಇದ್ದು ಇಲ್ಲಿ ಬಂದ ಟೈಮ್ ಬೇಕು ಮಾತಾಡಕ್ಕೆ. ಇಲ್ಲಿ ಗಗನ ಫುಲ್ ಬ್ಯುಸಿ ಗೈಸ್ ಇವತ್ತು, ಯಾಕಂದ್ರೆ ಮನೆಗೆ ಬಂದಿದೆ ನಾಟಿ ಕೋಳಿ ಮುಟ್ಟೆ ಎಲ್ಲ ಬಂದ್ಬಿಟ್ಟೈತೆ ಪೂರ್ತಿ. ಇವಾಗ ಅಡುಗೆ ಮಾಡೋ ಜವಾಬ್ದಾರಿ ಗಗನಿಗೆ ಫುಲ್. ಸಕ್ಕದಾಗಿರೋ ನಾಟಿ ಕೋಳಿ ಸಾಂಬಾರು ರೆಡಿ ಆಗುತ್ತೆ ನಮ್ಮ ಮನೇಲಿ. ಅವರಪ್ಪ ಹೇಳಿರೋ ಸ್ಟೈಲಲ್ಲಿ ಮಾಡ್ತಾಳೆ ಆಬ್ವಿಯಸ್ಲಿ. ಆಯ್ತು ಗೈಸ್ ತೂಕ ಮಾಡ್ತಾಳೆ ಗೈಸ್ ಗಗನ. ಅದು ಇದು ಸೇರಿ ಒಂದು ಕಾಲ ಇಲ್ಲ ಒಂದ್ ಕಾಲ್ ಕೆಜಿ ಇರಲ್ಲ, 100 ಗ್ರಾಮ್ ಇರುತ್ತೆ ಅಷ್ಟೇ. ಅದ ಮಾಂಸ ತೆಗೆದ ನೋಡು. ಆಮೇಲೆ ನೋಡ್ತೀನಿ, ಅದೇ ತೊಳೆದಾದ್ಮೇಲೆ ತೆಗಿತೀವಲ್ಲ ಅವಾಗ ನೋಡ್ತೀನಿ. ಇಲ್ಲಿ ತೋರ್ಸು. ನಾನು ಹೇಳ್ಕೊಟ್ಟಿನಲ್ಲ, ಯಾ ಮಾಡೋ ಮಾಡದ ಹೇಳು. ತಾತ ಮೊಮ್ಮಗ ಟ್ವಿನ್ನಿಂಗ್ ಮಾಡ್ತಾರ ನೋಡು. ತಾತ ಮೊಮ್ಮಗ ಟ್ವಿನ್ನಿಂಗ್ ಮಾಡ್ತಾರ ನೋಡು. ಪಿಂಕ್ ಶರ್ಟ್ ಹೋಯ್ತಾರಂತ ಈಗ ವಾಪಸ್ಸು. ಲೋಕಿ ಎಲ್ಲಿದ್ಯಾ? ಹೊರಗಡೆ ಹೋಗಿ ಲಾಕ್ ಹಾಕೊಂಡು ಇಲ್ಲಿ ಅಂತವನು. ಇಲ್ಲಿ ಎಲ್ಲವನೇ ಲೋಕಿ? ಎಲ್ಲೋದ ಇವನು ಲೋಕಿ? ಇಲ್ಲ ಎಲ್ಲ ಹೊಂಟೋಗೋನೆ. ಎಲ್ಲಿದ್ಯಾ ಲೋಕಿ? ಲೋಕಿ ಎಲ್ಲಿದ್ಯಪ್ಪ? ಲೋಕಿ ಕಾಣಿಸ್ತಿಲ್ಲ ಕಣಪ್ಪ. ಲೋಕಿ ಎಲ್ಲಿದ? ಅಲ್ಲ ಲೈಟು ಹಾಕಿಲ್ಲ ಒಳಗಡೆ, ಕತ್ಲೆ. ಏನಕ್ಕೆ ಹೋಗಿದ್ಯಾ? ಅಯ್ಯೋ ಭಯ ಆಯ್ತಾ ನಿಂಗೆ? ಭಯ ಆಯ್ತಾ? ದೆವ್ವ ಬಂದಿತ್ತು? ಹಾ ಬಾ 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 ಬೇಡ ಬಾ, ಕೈ ತೆಗಿ ಬಾ. ಅಂದ್ರೆ ಹೆದರ್ಕೊಂಡಿಲ್ಲ, ಆರಾಮಾಗವನೆ, ಏನು ಹೆದರ್ಕೊಂಡಿಲ್ಲ ಅವ್ನ ಒಳಗಡೆ. ಬಾಕ್ಲಕ್ ಹಾಕೊಂಡೆ ಮಾಮೂಲಿ ನಿಮ್ಮನೆ ಬಾಗಿಲು ಹಾಕೊಂಡ್ಬಿಟ್ಟವನೆ ವಾಪಸ್ ಬರ್ತದೆ ಅಂತ. ಕತೆ ಕಟ್ತೈ ಅಲ್ಲ, ಈಗ್ಲೇ ಕತೆ ಕಟ್ತೈತೆ ನೀನು. ರಾಜಗೌಡ್ರು ಹೆಸರು ಹೊಡಿಸ್ತೈತೆ ಕೈ ಕೊಡೋಲ್ಲಿ. ಹಾಯ್ ಯಾರ ಮಗನ ಇದು? ಯಾರು ಇವರು? ಯಾರು ಹೇಳು? ನಾಚ್ಕತಾನಪ್ಪ ನಮ್ಮ ಹುಡುಗ. ಮೊಬೈಲ್ ಇಟ್ಕೊಂಡ್ರೆ ಹೇಳಲ್ಲ. ಯಾರು? ಒಳ್ಳೆ ಡ್ರಾಮಾ. ಏನ್ ಕೊಟ್ಟೆ ತಿನ್ನಕ್ಕೆ? ಏನ್ ಕೊಟ್ಟೆ? ಏನೇನ್ ಕೊಟ್ಟೆ ತಿನ್ನಕ್ಕೆ? ಆಮೇಲೆ ಗೈಸ್ ನಾವೀಗ ಮತ್ತೆ ಅವತಾರ ಬದಲಾಯಿಸಿ ಹೋಯ್ತಾ ಇದೀವಿ ಎಲ್ಲ. ಸಕುಟುಂಬ ಸಮೇತರಾಗಿ ಎಲ್ಗೋಯ್ತಾ ಇದೀವಿ. ರಾಜೇಗೌಡ್ರೆ ಏನಾರ ಮಾತಾಡಿ. ಎಲ್ಲ ನಿಮ್ ಫ್ಯಾನ್ಸ್ ಏನು ಈ ಸ್ಲಿಮ್ ಹೆಂಗ್ ಕಾಣ್ತಾರ ನೋಡು ಏಜ್ ಅಲ್ವೇ.
ಅಲ್ಲ ಪೇಂಟ್ ಮಾತ್ರ ಹೊಡಿಯಲ್ಲ. ಹೇಳ್ಬಾರ್ದು ರಿವೀಲ್ ಮಾಡಂಗಿಲ್ಲ, ಎಲ್ಲ ಗೆಸ್ ಮಾಡೋದೆ. ತುಂಬಾ ಜನ ಗೋವಾ 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 ಅಂತ ಕಮೆಂಟ್ ಮಾಡಿದ್ದೀರಾ, ಆದ್ರೆ ನಾವು ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ. ಸೊ ಗೋವಾ ಅಲ್ಲ, ಇನ್ನು ಬೇರೆ ಕಡೆ. ಇನ್ನು ಗೆಸ್ ಮಾಡಿ ಯಾರು ಕಮೆಂಟ್ ಮಾಡ್ತೀರಾ ಅವ್ರ ಹೆಸರನ್ನ ನಾವು ಹೆಸರು ಹೇಳಿ, ಇಂಥವ್ರು ಕರೆಕ್ಟ್ ಆಗಿ ಹೇಳಿದ್ರು ಅಂತ ಹೇಳ್ತೀವಿ. ಗೆಸ್ ಮಾಡಿ ನೋಡೋಣ. ಎಲ್ಲೋ ನಾನು ಗೆಸ್ ಮಾಡ್ತೀನಿ, ಹೇಳ್ತೀರಾ? ನಿನ್ನ ಹೆಸರು ಹೇಳ್ತಾನೆ ಇರ್ತೀವಿ, ಶಿವಕುಮಾರ ಅಂತ. ಅಲ್ಲ ಮಗನೇ, ಬೇಡ ಮಗ, ಬ್ಯಾಡ ಮಗ. ನಿಂಗೆ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಏನೋ ಮಮ್ಮಿ ಸಮಾಚಾರ? ಹೇಳಪ್ಪ. ಊರಲ್ಲಿ ಏನ್ ಮಾಡ್ತಾ ಇದೀರಾ? ಊರಲ್ಲಿ ಏನ್ ಮಾಡ್ತಾರೆ? ಮಣ್ಣ ಭತ್ತ ಕುಯ್ತಾವ್ರ, ನಿಮ್ಮಕ್ಕೆ ಮನೇಲಿ ಅಡಿಗೆ ಮಾಡ್ತಾವಳ, ಹೊಸಿಟ್ಟ ಸ್ಕೂಲ್ಗೆ ಹೋಗೋಣ, ಕರ್ಕೊಂಡ್ ಭತ್ತದ ಕುಯ್ದಾಯ್ತಾ? ನಮ್ಮದ್ ಕೂದಿಲ್ಲ, ಬೇರೆ ಕುಯ್ತಾವ್ರ. ಇನ್ನಪ್ಪ ಸಮಾಚಾರ? ಶೀರುಂಡಿಲಿ ಏನ್ ಸಮಾಚಾರ? ಶೀರುಂಡಿ ಏನಿಲ್ಲ, ಕೆಲಸಗಳು ನಡೀತಾ ಇದೆ. ಏನ್ ಕೆಲಸ ನಡೀತೈತೆ? ಗದ್ದೆ ಕೊಯ್ಲು, ಸಂಕ್ರಾಂತಿ ಜೋರ? ಬನ್ನಿ, ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಗೈಸ್. ಅದು ನಮ್ಮ ಅಪ್ಪ ಅಮ್ಮ ಬಂದು ಹೋಗ್ಲೇಬೇಕು ಅಂತ ಹೋಗ್ತಾ ಇದೀವಿ. ಆಶೀರ್ವಾದ ಮಾಡಿ. ಗೈಸ್, ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಟ್ಟಕ್ಕೆ ಒಂದು ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇವರೆಲ್ಲ ಬರ್ತಾ ಇದ್ದಾರೆ. ನಾವಿವಾಗ ಇದ್ದೀವಿ ಚಾಮುಂಡೇಶ್ವರಿ ತಾಯಿ ಗೋಪುರದ ಹತ್ರ. ನಮ್ಮ ಜೊತೆ ಇದ್ದಾನೆ ಲೋಕಾರ್ತ್. ಮಾಮಿ, ಏನು ನೋಡಕ್ ಬಂದಿದ್ದೀವಿ ಮಗನೇ? ಏನು ನೋಡಕ್ ಬಂದಿದ್ದೀವಿ ಮಾಮಿ? ಜೈ ಚಾಮುಂಡೇಶ್ವರಿ ಅನ್ಬಿಡು. ಜೈ ಏನು ಹೇಳಲ್ಲ. ಸಿಕ್ಕಿಲ್ಲ ಅಂದ್ರೆ ಎಲ್ಲ ಸೇರ್ಕೊ ಹೊಡಿತಾ ಇತ್ತು ಗೈಸ್ಗಳಿಗೆ ಪ್ರಸಾದ. ಇಲ್ಲಿ ಜನನೂ ಅಷ್ಟೊಂದು ಜನ ಅವ್ರೆ. ಮುಸಳನ ಪೊಂಗಲ್ ಇಲ್ಲ, ಅಯ್ಯೋ. ಪ್ರಸಾದ ಆಗಿ ಕೊಡ್ತಿದ್ರು ಗೈಸ್, ಎಲ್ಲ ಖಾಲಿಯಾಗಿದೆ. ದರ್ಶನ ಸಖತ್ತಾಯಿತು, ಬೇಗ ಆಯಿತು. ನಾವಿವಾಗ ಈ ಪ್ರಸಾದ ಸಿಕ್ಕಿದೆ, ಇದನ್ನು ತಿನ್ನಬೇಕು. ಪ್ರಸಾದನ ತಿನ್ನೋ, ಚೆನ್ನಾಗಿದೆ ಪ್ರಸಾದ. ನಾವೀಗ ಸಮಯ ಎಷ್ಟು ಮಗ? ಸಮಯ 10:13 ಆಗಿದೆ. 10:13. ಸಾತ್ಗಳ್ಳಿಯಲ್ಲಿ ಗಗನವ್ರ ಮನೇಲಿ ಇದ್ದೀವಿ. ಅವ್ರ ಮನೇಲಿ ಯಾರೂ ಇಲ್ಲ, ಆದರೂ ಇಲ್ಲೇನು ಮಾಡ್ತಾ ಇದ್ದೀವಿ ಮಗ? ಕದವನ್ನು ಓಪನ್ ಮಾಡಿ ಎಳ್ಳು ಬೆಲ್ಲವನ್ನು ಕದ್ಕೊಂಡು ಹೋಗ್ತಾ ಇದೀವಿ. ಎಳ್ಳು ಬೆಲ್ಲ ಕದಿಯಕ್ಕೆ ಬಂದಿದ್ಯಾ? ಪರ್ಮಿಷನ್ ಇದ್ರೆ ಕದಿಯೋದು ಅಂತ. ಇದೇನಿದು? ಅದು ಎಲ್ಲ ಸೀಕ್ರೆಟ್. ಬಳುವಳಿ, ಮಗಳಿಗೆ ಬಳುವಳಿ ಕೊಡ್ತಿರೋದು. ಸರಿ ನಡೆಯಪ್ಪ. ನಾವು ಬಂದಿರೋದು ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಈ ಕಡೆ ಬೈದ್ವಲ್ಲ, ಗಗನವ್ರ ಅಮ್ಮ ಪಾಪ ನಮಗೆ ಅಂತ ಎಳ್ಳು ಬೆಲ್ಲ ಮಾಡಿ, ಅದು ಸಚಿನ್ ಇಷ್ಟಪಟ್ಟು ತಿಂತಾನೆ ಅಂದ್ಬಿಟ್ಟು ಪಾಪ ಕಷ್ಟಪಟ್ಟು ಎಳ್ಳು ಬೆಲ್ಲ ಮಾಡಿ ಇಟ್ಟೋವ್ರೆ, ತಗೊಳ್ಳಿ ಹೋಗಿ ಹಬ್ಬ ಮಾಡಿ ಅಂತ. ನಾವಿವ ಹಬ್ಬಕ್ಕೆ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಯಾರ ಮನೆಗೂ. ಅಂದ್ರೆ ಹಳ್ಳಿಯ ಮೇಲೆ ಪ್ರೀತಿ ನೋಡು, 1 ವರ್ಷದ ಮೇಲಾಯ್ತು. ಆದ್ರೂ ನಾನು ಹಳ್ಳಿ ಮೇಲೆ ಚೆನ್ನಾಗಿರ್ಲಿ, ಮಗಳು ಚೆನ್ನಾಗಿ ನೋಡ್ಕೊತಾನೆ ಅಂತ ನಾವು. ಇಲ್ಲಿ ಅಮ್ಮ ಏನೋ ಬಾಕ್ಸ್ ಹಿಡ್ಕ ಕೂತವ್ರೆ. ಏನದಮ್ಮ? ಮಲ್ಕೊಂಡ್ರ ರಾಜಗೌಡ್ರೆ, ಇಷ್ಟೊತ್ತ ಆಯ್ತಲ್ಲ ಕರ್ಕ ಬಂದಮ್ಮನ ಆಚೆಗೆ. ಬಿಡಿ, ನೀವು ಸ್ಟೇಟಸ್ ಈಗ ಫೋಟೋ ತಗೊಂಡಿದ್ರಲ್ಲ ಅಷ್ಟೊತ್ತಿಂದ. ಮನ್ಗಿದ್ದಂತೆ ಮೈಸೂರಲ್ಲಿ ನಮ್ಮ ಪಡ ಮಲ್ಗಿದ್ದವ್ರದ, ಬನ್ನಿ ಹೋಗ್ಲೇಬೇಕು ಇವತ್ತು ಅಂತ ಕರ್ಕ ಬಂದವ್ರು ನೀವು. ಬಾಳ ಗೆಡ್ಸೋದು. ಸರಿ ಮಾತಾಡ್ತೀರಿ ಕಣ ಇಬ್ರು ಅಪ್ಪ ಮಗ. ಒಳ್ಳೆ ದೇವ್ರ ದರ್ಶನ ಆಯ್ತು, ತಾಯಿ ದರ್ಶನ ನೋಡ್ರಿ. ದರ್ಶನ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾವು ಇವಾಗ ಮಾಡಿಟ್ಟೋಗಿರೋ ನಾಟಿ ಕೋಳಿ ಸಾರು ನೋಡಿ, ಏನು ಸಖತ್ತಾಗಿ ಮಾಡಿದ್ದಾರೆ ಗಗನ. ಚೆನ್ನಾಗಿದೆಯೋ? ಮದುವೆಗೆ ಮುಂಚೆ ಇದು ಏನು ಗಂಧ ಗಾಳಿನೂ ಗೊತ್ತಿದ್ದಿಲ್ಲ ಇವಳಿಗೆ, ಇವಾಗ ಪ್ರೂವ್ ಆಗ್ಬಿಟ್ಟೋಳೆ, ತಿಳ್ಕೊಬಿಟ್ಟೋಳೆ. ಇವಾಗ ಊಟ ಮಾಡೋಕೆ ಟೈಮು ಆಲ್ರೆಡಿ 11 ಗಂಟೆ ಆಗಕ್ಕೆ ಬಂದಿದೆ. 11 ಗಂಟೆನೇ ಎಲ್ಲ ಮುಗಿಸ್ಕೊಬರೋ ಅಷ್ಟೊತ್ತಿಗೆ ಇವಾಗ ಊಟ. ಓಕೆ, ನಾಟಿ ಕೋಳಿ ಸಾರು, ರೈಸು. ಇದೇನು ಬೇಡ ಬಿಡಿ, ಎಷ್ಟೊಂದು ಜನ ವೆಜಿಟೇರಿಯನ್ಸ್ ಇರ್ತೀರಾ, ಬೇಜಾರು ಮಾಡ್ಕೋತೀರ. ಶಿವಕುಮಾರಣ್ಣ, ಊಟ ಆಯ್ತಾ? ಹೆಂಗಿತ್ತು ನಾಟಿ ಕೋಳಿ ಸಾರು? ನಾಟಿ ಕೋಳಿ ಸಾರು ತಿಂದಿಲ್ಲ. ಹೆಂಗಿತ್ತು ಹೇಳ? ನಾನ್ ನಾಚ್ಕತೀನಿ, ತಿಂದಿಲ್ಲ ಕಣ. ತಿಂದಿಲ್ವಾ? ನಾನು ದೇವಿ ಪ್ರಸಾದ ತಿಂದಿದ್ದೀನಿ, ಚಾಮುಂಡೇಶ್ವರಿ ದೇವಿ ಪ್ರಸಾದ ಕೊಟ್ಟಿದ್ರಲ್ಲ ಬೆಟ್ಟದಲ್ಲಿ, ಅದನ್ನೇ ಸ್ವಲ್ಪ ತಿಂದೆ ಅಷ್ಟೇ. ನಾಟಿ ಕೋಳಿ ಗಗನ ಮಾಡಿದ್ರೆ ನಾಟಿ ಕೋಳಿ
ನಾಟಿ ಕೋಳಿ ತಿನ್ನೋ ಭಾಗ್ಯ ಇಲ್ವಲ್ಲ ನಿನಗೆ ಇವತ್ತು. ನಾವು ಸೋಮವಾರ ಮಂಗಳವಾರ ತಿನ್ನಲ್ಲ ಮಗ. ಯಾವ ಶಾಸ್ತ್ರ ಮಗ ನಿಮ್ದು? ನಮ್ದು ಒಂಥರ ಗೌಡ್ರ ಶಾಸ್ತ್ರ. ನಮ್ಮ ಲೋಕಾರ್ದ ಪಾಪ ಮನೆ ಕೊಟ್ಟ ನಿಮ್ಮ ಊಟ ಸಾಕೋ ನಿನಗೆ. ಅಯ್ಯೋ ಅಜ್ಜಿ ಕೂಸು ಪಾಪ. ನಾನು ಪರಶುರು ಹೋಗ್ಬೇಕು ನಾನು. ಇರಾ ತೋರಿಸ್ತೀನಿ ನಾಟಿ ಕೋಳಿ ಪೀಸ್ ಹೆಂಗಿರುತ್ತೆ ಅಂತ. ಇರ ಪೀಸ್ ತೋರಿಸ್ತೀನಿ ತಿನ್ನೋದು ಹೆಂಗೆ ಅಂತ. ಹೊಟ್ಟೆ ವರ್ಕ್ ಹೋಗ್ಲ ನಾನು. ತಿನ್ನೋದು ಹೆಂಗೆ ಅಂತ ತೋರಿಸ್ತೀನಿ ಇರು. ಉಳಿಸಿರ್ತೀಗ ಒಂದ್ 2 ಮೂಳೆ. 12 ಗಂಟೆ ಆಗುತ್ತೆ ಇರೋ ತಿನ್ಕೊಂಡು ಹೋಗ್ವೆ ಒಂಚೂರು ನೋಡಿ. ನಮ್ಮಪ್ಪಂಗೆ ಮೊದಲನೇ ನಾಟಿ ಕೋಳಿ ಸಾಂಬಾರು. ಮೊದಲನೇ ಬೋಣಿ ನಮ್ಮಪ್ಪನಿಗೆ. ನಮ್ಮಪ್ಪನೇ ಪಾಪ ಕುಯ್ದು ಅದನ್ನ ಕ್ಲೀನ್ ಮಾಡಿ ತಗೊಂಡಿರೋದು ಗೈಸ್. ಅದು ರಕ್ತ ಅದು ನಮ್ಮ ಮಮ್ಮಿ ಕಷ್ಟಪಟ್ಟು ಸಾಕಿರೋದು ಪಾಪ. ನಮ್ಮಪ್ಪ ಅದನ್ನ ಪರ್ಚ ಮಾಡಿ ತಗೊಂಡವ್ರೆ. ನೀವೇ ಸಾಕ್ಬಿಟ್ರು ನೀವೇ. ಶಿವಕುಮಾರ ಅಲ್ಲ, ನೀವು ಬೇರೆಯವ್ರು ಸಾಕಿರೋದು ತಿನ್ಬೋದು ಅವ್ರಿಗೆ. ಅದನ್ನೇ ಹೇಳ್ತಿರೋದು. ನಮ್ಗಾದ್ರೆ ಅಟ್ಯಾಚ್ಮೆಂಟ್ ಇರಲ್ಲ, ನಿಮ್ಗೆ ಅದಕ್ಕೆ ನಾವು ಬಾರಿ ಆಡ್ಕೊಂಡು ದಿನ ಕೋಳಿ ಜೊತೆಗೆ ಮನಿಕತ್ತೀವಿ ನಾವು. ಫುಲ್ ಕಣ ಅಷ್ಟು ಅಟ್ಯಾಚ್ಮೆಂಟ್ ಐತೆ. ಇವಾಗ ಸುಮ್ಮನೆ ರೈ ಹಿಂಗೆ ಬಂದ್ರು ಹಂಗೆ ಹೋಯ್ತವ್ರೆ. ಬಾಯ್ ಹೋಗಿ ದನಕರ ಊಟ ಹಾಕಿ ನೀರು ಕುಡಿಸಿ. ಎವ್ರಿ ಟೈಮ್ ಏನಪ್ಪ ಮಾಡೋದು? ನಾ ಶಿವಕುಮಾರ್ ಹೇಳ್ದಲ್ಲ ಕೆಮ್ಮೆ ಮಾಡ್ಬೇಕು ಅಂತ. ಲೋಕಿ ಬಾಯ್. ಬಾಯ್. ಬಾಯ್ ಬಾಯ್ ಹುಷಾರು. ಬಾಯ್. ಹಬ್ಬ ಮುಗಿಸ್ಕೊಂಡು ಹೋಗೋದ್ ಬಿಟ್ಟು ಬಂದು ಕೈತಾರ ನೋಡಿ. ಹುಷಾರಾಗಿ ಹೋಗಿ. ನಿಧಾನಕ್ಕೆ ಹೋಗಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಈ ಹಬ್ಬದ ಬ್ಲಾಗ್ ಸಿಗ್ತೀವಿ. ಬಾಯ್.